ಈ ರೀಲ್ಸು ಈ ಥರ ಒಂದು ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ನಮಗೆ ಇನ್ನೂ ಜಾಸ್ತಿ ವ್ಯೂವರ್ಸು ಫಾಲೋವರ್ಸ್ ಆಗಿರ್ತಿದ್ರೋ ಏನೋಪ್ಪ ನಿಜವಾಗ್ಲೂ. ಇವಾಗಿನ ಸೋಷಿಯಲ್ ಮೀಡಿಯಾಗೆ ನಾವು ಅಷ್ಟು ಕಾಂಪೀಟ್ ಮಾಡ್ತಾ ಇಲ್ಲ. ಹೇಳ್ಬೇಕಂದ್ರೆ ನಾನು ಸೋಷಿಯಲ್ ಮೀಡಿಯಾ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ, ತುಂಬಾ ವೀಕ್ ಇದೆ. ಬದಲಾವಣೆ ಜಗತ್ತಿನ ನಿಯಮ ಅಲ್ವಾ, ಬದಲಾವಣೆಗೆ ಹೊಂದ್ಕೊಂಡು ಹೋಗಲೇಬೇಕು ಮನುಷ್ಯ ಅಲ್ವಾ. ಇಲ್ಲಾಂದರೆ ನಾವು ಅಪ್ಡೇಟ್ ಆಗಿಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತೆ ಆಮೇಲೆ. ಸೊ ಇವಾಗಿನ ಒಂದು ಇದಕ್ಕೆ ನಾವು ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಕೋರ್ಸ್. ಸೊ ಅದ್ರ ಜೊತೆ ನೀವು ಮತ್ತೆ ಬ್ರೇಕ್ ನಂತರ ಮತ್ತೆ ರೀಸ್ಟಾರ್ಟ್ ಕಮ್ ಬ್ಯಾಕ್ ಆಗ್ತಾ ಇದ್ದೀನಿ. ಇವಾಗ ಕಮ್ ಬ್ಯಾಕ್ ಅಲ್ಲಿ ನಾನು 2 ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರುದ್ರಿ LLB ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲಸ್ ಯಕ್ಷಗಾನ ಬಗ್ಗೆ ಒಂದು ಸಬ್ಜೆಕ್ಟು ಮಾಡ್ತಾ ಇದ್ದೀವಿ. ಮತ್ತು ಇವಾಗೇನು ನಮಗೆ ಹೊಸದು OTT ಪ್ಲ್ಯಾಟ್ಫಾರ್ಮ್ಗೆ ಅಂತಲೇ ಕೆಲವೊಂದು ಸಬ್ಜೆಕ್ಟ್ಸು ಸೀಮಿತವಾಗಿದೆ. ಒಂದು ಆ್ಯಕ್ಷನ್ ಥ್ರಿಲ್ಲರ್ ಆಗಲಿ, ಸಸ್ಪೆನ್ಸ್ ಆಗಲಿ, ಈ ಥರದ್ದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು, ಆ ಥರದ್ದು ಸಹ 2 ಸಿನಿಮಾ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಕಮ್ ಬ್ಯಾಕ್. ಮಗ ಸ್ವಲ್ಪ ದೊಡ್ಡವನಾದ, ಜವಾಬ್ದಾರಿ ಸ್ವಲ್ಪ ಕಮ್ಮಿ ಆಯಿತು, ಸ್ವಲ್ಪ ನನಗೆ ಸಮಯ ಸಿಗೋಕ್ಕಾಯ್ತು. ಹಾಗಾಗಿ ಇವಾಗ ನನ್ನ ಪ್ರೊಫೆಷನ್ ಬಗ್ಗೆ, ಯಕ್ಷಗಾನದ ಬಗ್ಗೆ ಸಿನಿಮಾ ಅಂತ ಹೇಳಿದ್ರಿ, ಏನು ನೀವೇ ಅದರಲ್ಲಿ ಲೀಡ್ ರೋಲಲ್ಲಿ ಇದ್ದೀರಾ ಹೇಗೆ? ಅದಂದರೆ ಅದು ಯಕ್ಷಗಾನ ಮಹಿಳಾ ಮಂಡಳಿ ಅಂತ. ಈವನ್ ಯಕ್ಷಗಾನದಲ್ಲೂ ಸಹ ಏನಾಗುತ್ತಂದರೆ ಇಟ್ಸ್ ಅ ಮೇಲ್ ಡಾಮಿನೇಟೆಡ್ ವರ್ಲ್ಡ್. ಯಕ್ಷಗಾನದಲ್ಲೂ ಸಹ ಮೇಲ್ಸೇ ಜಾಸ್ತಿ, ಫೀಮೇಲ್ಸ್ ತುಂಬ ಕಮ್ಮಿ. ಇತ್ತೀಚೆಗೆಲ್ಲೋ ಸ್ವಲ್ಪ ಫೀಮೇಲ್ಸು ಮಾಡ್ತಾ ಇದ್ದಾರೆ, ಒಪ್ಕೋತೀನಿ. ಆದರೆ ಅದಷ್ಟು ಬೆಳಕಿಗೆ ಜಾಸ್ತಿ ಬಂದಿಲ್ಲ, ಅವ್ರಿಗಷ್ಟು ಪ್ರಾಮಿನೆನ್ಸು ಇಲ್ಲ. ಹೌದು ಅಲ್ವಾ. ಸೊ ಅದ್ರ ಬಗ್ಗೆ ಮತ್ತು ಯಕ್ಷಗಾನನ ಇವಾಗ ಯಾವ ಮಟ್ಟಕ್ಕೆ ಬಂದುಬಿಟ್ಟಿದೆ ಅಂದರೆ ಮದುವೆ ಮನೆಗಳು ಸಹ ಆ ಕಡೆ ಈ ಕಡೆ ಯಕ್ಷಗಾನದವ್ರನ್ನ ನಿಲ್ಲಿಸೋದಾಗಲಿ ಈ ಥರದ ಮಟ್ಟಕ್ಕೆ ಬಂದಿದೆ. ಅದಕ್ಕೆ ಆದಂಥ ಒಂದು ಪ್ರಾಮುಖ್ಯತೆ ಕೊಡಬೇಕು. ನಮ್ಮ ಒಂದು ಕರ್ನಾಟಕದಲ್ಲಿ ಅದಕ್ಕೆ ಆದಂಥ ಒಂದು ಸ್ಥಾನ ಇದೆ. ಸೊ ಅದ್ರ ಬಗ್ಗೆ ಏನು ಯಕ್ಷಗಾನ ಅಂದರೆ ಏನು, ಅದು ಹೇಗೆ ಬಂತು, ಮಹಿಳೆಯರಿಗೆ ಹೇಗೆ ಮಾಡ್ಬೋದು, ನಾನೆಲ್ಲ ಸ್ಟೋರಿನೇ ಹೇಳ್ಬಿಡ್ಬೇಕಾಗತ್ತೆ. ಅದಕ್ಕೆಲ್ಲ ನೀವು ಸಿನಿಮಾ ನೋಡಬೇಕು. ಅದ್ರ ಬಗ್ಗೆ ಒಂದು ಸಬ್ಜೆಕ್ಟ್. ಅದ್ರ ಬಗ್ಗೆ ನೀವೇನಾದ್ರೂ ರಿಸರ್ಚ್ ಮಾಡಿದ್ದೀರಾ? ಯಕ್ಷಗಾನ ಅದಕ್ಕಿರೋಂಥ ಗೌರವ ಆಗಲಿ, ಅದು ನಮ್ಮ ಸಂಸ್ಕೃತಿ, ಅದ್ರ ಬಗ್ಗೆ ಇದುವರೆಗೂ ಅಂದರೆ ಭಾಳಷ್ಟು ಸಿನಿಮಾಗಳು ಬಂದಿರ್ಬೋದು ಅಲ್ಲಿ ತುಳುನಾಡಿನಲ್ಲಿ ಎಲ್ಲ. ಸೊ ನೀವು ಇಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾ ಮಾಡ್ತಿದ್ದೀನಿ ಅಂತ ಇದ್ದೀರಾ, ಕಮರ್ಷಿಯಲ್ ಸಿನಿಮಾನ ಅದು? ಹೌದು, ಕಮರ್ಷಿಯಲ್ ಸಿನಿಮಾನೇ. ಈಗ ನೋಡಿ, ಕಾಂತಾರ ಎಲ್ಲ ಬಂದಾಗ ಅಲ್ಲಿ ಸಂಸ್ಕೃತಿ, ಅಲ್ಲಿ ದೈವದ ಬಗ್ಗೆ ಸಿನಿಮಾ ಮಾಡಿದರು. ನನಗೂ ಆ ಕಡೆ ಏನೋ ಒಂದು ಏನು ಹೇಳ್ಬೋದು, ಎಕ್ಸ್ಟ್ರಾ ಒಂದು ಅಟ್ಯಾಚ್ಮೆಂಟ್ ಆ ಕಡೆ ಒಂದು ಜನರು. ಯಾಕಂದರೆ ನನ್ನ ಜಂಬದ ಹುಡುಗಿ ಆಲ್ಮೋಸ್ಟ್ 2 months ನಾನು ಉಡುಪಿಯಲ್ಲೇ ಶೂಟಿಂಗ್ ಮಾಡಿದ್ದು. ಹೌದಾ? ಅಲ್ಲಿ ಮಲ್ಪೆ ಮತ್ತು ಮಣಿಪಾಲ್ ಎಂಡ್ ಪಾಯಿಂಟ್ ಎಲ್ಲ ಜಾಸ್ತಿ ಶೂಟಿಂಗ್ ಮಾಡಿದ್ದೆ ಅಲ್ಲಿ. ಮತ್ತು ನನಗೆ ಜಾಸ್ತಿ ಹೈಯೆಸ್ಟ್ ಕಲೆಕ್ಷನ್ ಬಂದಿದ್ದು ಅಲ್ಲಿ. ಹೌದಾ? ಉಡುಪಿ, ಮ್ಯಾಂಗ್ಳೂರು. ಅಂದರೆ ನನಗೆ ಸ್ಪೆಷಲಾಗಿ ಹೇಳಬೇಕಂದ್ರೆ ನನಗೆ ನನ್ನ ಸಂಸ್ಕೃತಿ ಬಗ್ಗೆ ತುಂಬ ಗೌರವ ಇದೆ. ನಾನು ಬೇಸಿಕಲಿ ನಾನು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿರೋದ್ರಿಂದ, ಒಂದು ಭರತನಾಟ್ಯಂ ಕಲಾವಿದೆ ಆಗಿರೋದ್ರಿಂದ, ಈವನ್ ಭರತನಾಟ್ಯಕ್ಕೆ ಇದಕ್ಕೆಲ್ಲ ಎಷ್ಟು ಒಂದು ಗೌರವ ಪ್ರಾಮುಖ್ಯತೆ ಇದೆಯೋ, ಯಕ್ಷಗಾನ ಕೂಡ ಅಷ್ಟೇ ಒಂದು ಗೌರವವಿದೆ. ಆ ಒಂದು ಪ್ರತಿಭೆನ ಅದನ್ನು ಒಂದು ಎತ್ತಿಡಿಯುವಂಥ ಒಂದು ಕೆಲಸ ಆಗಬೇಕು. ಅದರಲ್ಲೂ ಜೊತೆಗೆ ಯಕ್ಷಗಾನ ಮಹಿಳೆಯರಿಗೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಕೊಡ್ತಾ ಇದೆ ಇವತ್ತಿನ ಸಮಾಜ, ಅದನ್ನು ಸಹ ನಾನು ಹೈಲೈಟ್ ಮಾಡಬೇಕನ್ನೋ ಒಂದು ಉದ್ದೇಶ. ಅದ್ರ ಬಗ್ಗೆ ಜನಕ್ಕೆ ಇನ್ನಷ್ಟು ಗೊತ್ತಾಗಬೇಕು. ಓಕೆ, ಒಂದು ಎಕ್ಸ್ಪೆರಿಮೆಂಟಲ್ ಆಗಬೇಕು. ಓಕೆ, ಅದ್ರ ನಂತರ ಇನ್ನೊಂದು ಸಿನಿಮಾ ಬಗ್ಗೆ ಹೇಳಿದ್ರೆ, ಇನ್ನೊಂದು ರುದ್ರಿ LLB ಅಂತ, ದಟ್ ಈಸ್ ಒಂದು ಆ್ಯಕ್ಷನ್ ಸಿನಿಮಾ. ಅದು ಸೋಷಿಯಲ್ ಮೆಸೇಜ್ ಇರೋವಂಥ ಒಂದು ಹೆಸರೇ ಹೇಳ್ತಾ ಇದೆ, LLB ಅಂತ, ಸೋಷಿಯಲ್ ಮೆಸೇಜ್ ಇರೋವಂಥ ಸಿನಿಮಾ. ಯಾಕಂದರೆ ಇವಾಗಿನ ಒಂದು ಲೈಫ್ ಏನು ಒಂದು ಈ ಫಾಸ್ಟ್ ಲೈಫ್ ಇದೆ, ಈ ಫಾಸ್ಟ್ ಲೈಫಲ್ಲಿ ಈ ಸಂಬಂಧಗಳ ಬಗ್ಗೆ ಎಷ್ಟು ನಾವು ಪ್ರಾಮುಖ್ಯತೆನ ಕೊಡ್ತಾ ಇದ್ವಿ ನೋಡಿ. ನಮ್ಮ ಒಂದು ಬ್ಯುಸಿ ಶೆಡ್ಯೂಲ್ ಹೇಗಿರುತ್ತಂದರೆ ನಾವು ಜಾಸ್ತಿ ಸಂಬಂಧಗಳಿಗೆ ಬೆಲೆ ಕೊಡೋಕ್ಕೆ ಆಗಲ್ಲ. ಹಸ್ಬೆಂಡ್ ಆಗಿರ್ಬೋದು, ಮಗು ಆಗಿರ್ಬೋದು, ಸಿಸ್ಟರ್ಸ್, ಫಾದರ್, ಮದರ್, ಎನಿಬಡಿ, ನಾವು ಜಾಸ್ತಿ ಸಮಯ ಕಳೆಯೋಕ್ಕಾಗ್ತಾಯಿಲ್ಲ. ಸಮಯ ಕಳೆದಿದ್ದಾಗ ನಾವೆಲ್ಲ ದುಡ್ಡಿನಿಂದನೇ ಓಡ್ತಾ ಇದ್ದೀವಿ. ಪ್ರೊಫೆಷನ್ನು, ದುಡ್ಡು, ಇದರಲ್ಲೇ ನಮ್ಮ ಸಮಯ ಮೀರೋಗುತ್ತೆ. ಬಿಟ್ಟರೆ ಸಂಬಂಧಗಳಿಗೆ ನಾವು ಜಾಸ್ತಿ ಬೆಲೆ ಕೊಡ್ತಾ ಇಲ್ಲ. ಸಂಬಂಧಗಳು ನಿಜ, ಅದು ಅನ್ಸೋದೇನದು ಇವತ್ತಿನ ಮಟ್ಟಕ್ಕೆ ಅದು 90% ನಿಜ ಕೂಡ ಅಲ್ವಾ. ಸೊ ಹಾಗಾಗಿ ಆ ಸಂಬಂಧಗಳ ಬೆಲೆ ಯಾವಾಗ ಅರ್ಥ ಆಗುತ್ತೆ ನಮಗೆ ಹೇಳಿ? ಇದೆಲ್ಲ ಮುಗಿದೋದಾಗಲೇ ನಮಗೆ ಸಂಬಂಧಗಳ ಬೆಲೆ ಅರ್ಥ ಆಗೋದು. ಸೊ ಈ ಒಂದು ಎಳೆ ಇಟ್ಕೊಂಡು ಅದು ಒಂದು ಒಳ್ಳೆ
ಥಾಟ್, ಅದ್ರ ಬಗ್ಗೆ ನಾನೊಂದು ಕತೆ ಮಾಡಿದ್ದೀನಿ. ದಟ್ ಈಸ್ ಅನ್ ರುದ್ರಿ LLB. ಒಂದು ಸೋಷಲ್ನ ಈ ಒಂದು ಸಂಬಂಧಗಳು ಏನಿದೆಯಲ್ಲ ಅದನ್ನು ಒಂದು ಜನಕ್ಕೆ ಯಾವ ರೀತಿಯಲ್ಲಿ ತಲುಪಿಸ್ಬೇಕೋ ಆ ಒಂದು ಪ್ರಯತ್ನ. ಸೊ ಸೆಕೆಂಡ್ ಇನ್ನಿಂಗ್ಸ್ ಆಲ್ ದಿ ಬೆಸ್ಟ್ ನಿಮ್ಮ ಸೆಕೆಂಡ್ ಇನ್ನಿಂಗ್ಸಿಗೆ. ಥ್ಯಾಂಕ್ ಯು. ಸೊ ಈಗ ನೆಕ್ಸ್ಟು, ಈಗ ನೀವು ಸಿನಿಮಾ ಮಾಡಬೇಕಾದ್ರೆ ಬಹಳಷ್ಟು ಸವಾಲುಗಳನ್ನು ಎದುರಿಸಿದ್ದೀರ, ಚಾಲೆಂಜಸ್ ತುಂಬ ಇತ್ತು. ಯಾಕಂದರೆ ನೀವು ಆಲ್ರೌಂಡರ್ ಇದ್ರಿ, ಆ್ಯಕ್ಟರ್ಸ್, ಡೈರೆಕ್ಟರ್, ಪ್ರೊಡ್ಯೂಸರ್, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ರಿ ಅಂತ ಈಗಾಗಲೇ ಹೇಳಿದ್ರಿ. ಅಯ್ಯಪ್ಪ ಸಿಕ್ಕಾಬಟ್ಟೆ. ಅಂದಿದ್ದ ಸವಾಲುಗಳಿಗೂ ಈಗ ಈ ಜನ್ರೇಷನಲ್ಲಿ ಮಾಡ್ತಿರೋ ಅಂಥ ಸಿನಿಮಾಗಳಲ್ಲಿ ಈಗಿರೋದಕ್ಕೂ ಬಹಳ ಡಿಫ್ರೆನ್ಸ್ ಆಗಿ, ಅಂದರೆ ತುಂಬ ಲಾಟ್ ಆಫ್ ಡಿಫ್ರೆನ್ಸ್. ಇಲ್ಲ, ನಿಜವಾಗ್ಲೂ ಈ ವಿಚಾರ ಬಗ್ಗೆ ಮಾತಾಡಬೇಕು. ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ ನೀವು. ಏನಂದರೆ ನೋಡಿ, ನನ್ನ ಸಿನಿಮಾಗಳು ಮಾಡಬೇಕಾದ್ರೆ ನಾನು ಫಸ್ಟ್ ಸಿನಿಮಾ ಮಾಡಿದಾಗಲೂ ನಾವು ನೆಗೆಟಿವಲ್ಲಿ ಸಿನಿಮಾ ಮಾಡಿದ್ದಿತ್ತು. ಇವಾಗ ನೆಗೆಟಿವ್ ಅನ್ನೋ ಇದೇ ಹೊರಟೋಗಿದೆ, ಕಾನ್ಸೆಪ್ಟೇ ಹೋಗ್ಬಿಟ್ಟಿದೆ, ಎಲ್ಲ ಡಿಜಿಟಲೈಸ್ಡ್ ಆಗಿಬಿಟ್ಟಿದೆ, ಎಲ್ಲ ಡಿಜಿಟಲ್ ಈಗ. ಅವಾಗ ನಾವು ಒಂದೇನಾದರೂ ಒಂದು ಸಣ್ಣ ಶಾರ್ಟ್ ಬಿಟ್ಟರೆ ಅಥವಾ ಒಂದು ಸಣ್ಣ ಶಾರ್ಟ್ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ, ಇಲ್ಲಿಂದ CG ಮಾಡಬೇಕಂದ್ರೆ ಇಲ್ಲಿಂದ ಚೆನ್ನಾಗಿ ಹೋಗ್ತಾ ಇದ್ವಿ, ಇಲ್ಲಿ CG ಮಾಡ್ತಾ ಇರಲಿಲ್ಲ, ಪ್ರಸಾದ್ ಲ್ಯಾಬಿಗೆ ಹೋಗಬೇಕು. ಸೊ ಅದು ಒಂದು ಸಣ್ಣ CGಗೆ ಒಂದೊಂದು ವಾರ 15 ದಿನ ವರ್ಕ್ ಮಾಡ್ತಾ ಇದ್ವಿ. ಇವತ್ತು ನೀವೇನಾರ ಚೇಂಜಸ್ ಮಾಡಬೇಕಂದ್ರೆ ನಮ್ಮ ಮೊಬೈಲಲ್ಲೇ ಮಾಡಿಬಿಡ್ಬೋದು. ಯಾವ್ದು ಎರೈಸ್ ಮಾಡಬೇಕು, ಯಾವ್ದು ಆ್ಯಡ್ ಮಾಡಬೇಕು, ಎಡಿಟಿಂಗ್ ನಮ್ಮ ಮೊಬೈಲಲ್ಲಿ ಮಾಡ್ಕೋಬೋದು. ತುಂಬ ಆಪ್ಷನ್ಸು, ತುಂಬ ಆ್ಯಪ್ಸ್ಗಳಿದೆ, ಯಾವುದನ್ನ ಹೆಂಗೆ ಬೇಕಾದರೂ ತೋರಿಸ್ಬೋದು. ಇವತ್ತು ತುಂಬ ಅಪ್ಡೇಟೆಡ್ ಆಗಿದೆ. ಅವಾಗೆಲ್ಲ ನೋಡಿ ತುಂಬ ಕಷ್ಟ ಇತ್ತು. ನಮ್ಮ ಸ್ಕ್ರಿಪ್ಟ್ ವರ್ಕಿಂದ ಹಿಡಿದು ಪಿಕ್ಚರ್ ಮಾಡಿ, ಪಿಕ್ಚರ್ನ ಪಬ್ಲಿಸಿಟಿ ಮಾಡೋದಾಗಲಿ, ಪಿಕ್ಚರ್ ರಿಲೀಸ್ ಮಾಡೋದಾಗಲಿ, ವೆರಿ ವೆರಿ ಡಿಫಿಕಲ್ಟ್. 3 ಕ್ಷೇತ್ರಗಳಲ್ಲಿ ಕೆಲಸ ಮಾಡಿ ಒಂದು ಸಿನಿಮಾನ ಹೊರಗೆ ತಂದು ಆ ಸಿನಿಮಾನ ನಿಲ್ಸೋದಿದೆಯಲ್ಲ, ಅದು ತುಂಬ ಚಾಲೆಂಜಿಂಗ್. ಆದರೆ ಇವಾಗಿನ ಜನ್ರೇಷನ್ ಇದಕ್ಕೆ ಆ ಒಂದು ಶ್ರಮನೂ ಇಲ್ಲ, ಆ ಒಂದು ಡಿಫಿಕಲ್ಟ್ ರೂಟ್ ಇಲ್ಲವೇ ಇಲ್ಲ. ಈಗ ಏನಿದ್ರು ಒಂದು ಫೋನ್ ಇದ್ರೆ ಸಾಕು, ಒಂದು ಆ್ಯಪಲ್ ಫೋನ್ ಇದ್ದರೆ ಫಸ್ಟ್ ಕ್ಲಾಸಾಗಿ ಒಂದು ಕತೆ ಹೇಳ್ಬಿಡ್ತಾರೆ. ಒಂದು ಆ್ಯಪಲ್ ಫೋನಲ್ಲಿ ನೀಟಾಗಿ ಒಂದು ಸಿನಿಮಾ ತೆಗೆದು ಬಿಡ್ಬೋದು. ಆದರೆ ಅವಾಗ ಎಷ್ಟು ಖರ್ಚು ಮಾಡ್ತಾ ಇದ್ವಿ, ಹೌದು, ಒಂದು ಸಿನಿಮಾ ತೆಗಿಯೋಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು. ಇವಾಗ ಎಲ್ಲಿ ಆರಾಮಾಗಿ ಸಿನಿಮಾ ಮಾಡ್ಬೋದು. ಆ ಸಿನಿಮಾಗೆ ಸಬ್ಸಿಡಿಗೆ ಬರ್ತಾರೆ. ಇವಾಗ ಚೇಂಬರ್ ಇದರಲ್ಲೂ ಸಹ ನಾವು ಅದನ್ನೇ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಮುಂಚೆ ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಿದ್ವಿ, ಸಬ್ಸಿಡಿಗೆ ಅಷ್ಟು ಸಿಗ್ತಾ ಇತ್ತು, ಅದಕ್ಕೊಂದು ಬೆಲೆ ಇರ್ತಿತ್ತು. ಇವಾಗ ಆ ಸಬ್ಸಿಡಿ ರೇಟ್ಗಿಂತ ಅರ್ಧ ರೇಟಲ್ಲಿ ಸಿನಿಮಾ ಮಾಡಿಬಿಟ್ಟು ಅದು 10 ಲಕ್ಷ ಸಿನಿಮಾಗೆ ಸಬ್ಸಿಡಿ ಕೇಳಕ್ಕೆ ಬಂದಿರ್ತಾರೆ. ತುಂಬ ಡಿಫ್ರೆನ್ಸ್ ಇದೆ ಬಿಡಿ. ಅವಾಗ ನಾವು ಮಾಡಿದ್ದಕ್ಕೂ ಇವಾಗ ಮಾಡ್ತಾ ಇರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಇವಾಗ ಮನೆಯವರೆಲ್ಲ ಹೀರೋಯಿನ್ಸು. ಮನೆಯವ್ರು ನಮ್ಗೆ ಹೆಂಗೆ ಇಷ್ಟ ನಾವು ಹಂಗೆ ಫ್ರೇಮ್ ಇಡ್ಬೋದು, ನಮ್ಗೆ ಹೆಂಗೆ ಇಷ್ಟ. ಅದು ಇನ್ನೊಂದು ಏನಂದರೆ, ಈಗ ಯಾರೋ ಇವಾಗ ನೋಡಿ ಮ್ಯೂಸಿಕ್ ಡೈರೆಕ್ಟರ್ಸ್, ಈಗ ನಮ್ಮ ಸಿನಿಮಾದೇ ಆಗಲಿ, ಒಂದು ಕಷ್ಟಪಟ್ಟು ಸಾಂಗ್ ಮಾಡಿರ್ತೀವಿ. ಆ ಸಾಂಗ್ ಮಾಡಿರಬೇಕಾದ್ರೆ ಆ ಸಾಂಗ್ಗೆ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ, ಸಿಂಗರ್ಸ್ಗೆ ಮತ್ತು ಆ ಲೈವ್ ಇನ್ಸ್ಟ್ರೂಮೆಂಟ್ಸ್ಗೆ ನಾವೆಷ್ಟು ಖರ್ಚು ಮಾಡಿ ಒಂದು ಸಾಂಗ್ನ ಮಾಡಿರ್ತೀವಿ. ಅದು ಈಸಿಯಾಗಿ ಇವತ್ತಿನವ್ರು ಆ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಬಿಟ್ಟು ರೀಲ್ಸ್ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ. ಮಿಲಿಯನ್ ವ್ಯೂಸ್ ಅಲ್ವಾ? ಎಷ್ಟು ಚೇಂಜಸ್ ಅಲ್ವಾ? ಅದೇ ಇವತ್ತಿನ ಚೇಂಜಸ್ ಆಗಿದೆ. ಸೋಷಿಯಲ್ ಮೀಡಿಯಾ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಅಂದ್ರೆ ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀರಾ, ಆಗ ಅದು ರೆಕಗ್ನೈಸ್ ಆಗದಿಲ್ದಿದ್ದು ಮ್ಯೂಸಿಕ್, ಡಾನ್ಸು ಎಲ್ಲ ರೀಲ್ಸ್ ಮುಖಾಂತರ. ನಾವು ಮಾಡ್ಬೇಕಾದ್ರೆ ಏನಾದರೂ ಈ ರೀಲ್ಸು ಈ ಥರ ಒಂದು ಸೋಷಿಯಲ್ ಮೀಡಿಯಾ ಇದ್ದಿದ್ರೆ ನಮಗೆ ಇನ್ನೂ ಜಾಸ್ತಿ ವ್ಯೂವರ್ಸು, ಫಾಲೋವರ್ಸ್ ಆಗಿರ್ತಿದ್ರೋ ಏನೋಪ್ಪ ನಿಜವಾಗ್ಲೂ. ಇವಾಗಿನ ಸೋಷಿಯಲ್ ಮೀಡಿಯಾಗೆ ನಾವು ಅಷ್ಟು ಕಾಂಪೀಟ್ ಮಾಡ್ತಾ ಇಲ್ಲ. ಹೇಳ್ಬೇಕಂದ್ರೆ ನಾನು ಸೋಷಿಯಲ್ ಮೀಡಿಯಾ ಜಾಸ್ತಿ ಮಾಡಕ್ಕೆ ಹೋಗಲ್ಲ, ತುಂಬಾ ವೀಕ್ ಇದ್ದೀನಿ. ಇವಾಗೆಲ್ಲ ಸ್ವಲ್ಪ ಮಾಡ್ತಾ ಇರ್ತೀನಿ. ಬಿಟ್ರೆ ರಿಕ್ವೈರ್ಮೆಂಟ್ಸ್ ಆಯ್ತಾ? ಯಾಕಂದ್ರೆ ನೀವು ಒಂದು ಪ್ರಚಲಿತದಲ್ಲಿ ಇರಬೇಕು ಅಂದಾಗ. ಹೌದು, ಅಲ್ಲ ಇವಾಗಿನ ಇದಕ್ಕೆ ನಾವು ಏನಂದ್ರೆ ಬದಲಾವಣೆ ಜಗತ್ತಿನ ನಿಯಮ ಅಲ್ವಾ? ಬದಲಾವಣೆಗೆ ಹೊಂದ್ಕೊಂಡು ಹೋಗ್ಲೇಬೇಕು ಮನುಷ್ಯ ಅಲ್ವಾ? ಇಲ್ಲ ಅಂದ್ರೆ ನಾವು ಅಪ್ಡೇಟ್ ಆಗಿಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗತ್ತೆ ಆಮೇಲೆ. ಸೊ ಇವಾಗಿನ ಒಂದು ಇದಕ್ಕೆ ನಾವು ಹೊಂದ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಏನ್ ಹೇಳ್ತೀರಾ ಈ ಸೋಷಿಯಲ್ ಮೀಡಿಯಾದಲ್ಲಿ, ಈ ರೀಲ್ಸು, ಈ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಬಗ್ಗೆ ಏನ್ ಹೇಳ್ತೀರಾ ನೀವು? ನಾನು ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಅನ್ನೋದನ್ನೇ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಹೇಳ್ಬೇಕಂದ್ರೆ. ಹೌದಾ? ಇಲ್ಲ, ಯಾಕಂದ್ರೆ ಇವತ್ತು
ಏನು ಹೇಳ್ತೀರಾ, ಈ ಸೋಷಿಯಲ್ ಮೀಡಿಯಾ ಇದು ಸ್ಟಾರ್ಸ್ ಲೆವೆಲ್ ಯಾವ ಲೆವೆಲಿಗೆ ಬಂದಿದೆ ಅಂದರೆ, ಫಸ್ಟು ಸಿನಿಮಾ ಮಾಡಬೇಕಾದ್ರೆ 2 ಪೀಸ್ ಹಾಕೋದು ಮತ್ತು ಸ್ವಿಮ್ಮಿಂಗ್ ಡ್ರೆಸ್ ಹಾಕೋದು ಒಂದು ದೊಡ್ಡ ಮ್ಯಾಟ್ರ್ ಆಗ್ತಾ ಇತ್ತು. ಸ್ವಿಮ್ಮಿಂಗ್ ಸೂಟ್ ಹಾಕಿದ್ರೆ ಅವ್ರಿಗೆ ಚಾನ್ಸ್ ಕೊಡ್ತಾರಂತೆ, ಸ್ವಿಮ್ಮಿಂಗ್ ಸೂಟ್ ಹಾಕ್ಬೇಕಂತ ಅದೇ ಒಂದು ಡಿಸ್ಕಷನು. ಇದರಲ್ಲಿ ಒಂದು ಸ್ವಿಮ್ಮಿಂಗ್ ಯಾವುದಾದ್ರೂ ಹಳೆ ಸಿನಿಮಾಗಳಲ್ಲಿ ನೋಡಿ, ಯಾರ್ಯಾರು ಒಂದು ಹೀರೋಯಿನ್ ಸ್ವಿಮ್ಮಿಂಗ್ ಸೂಟ್ ಹಾಕ್ಬಿಟ್ರೆ ಅವ್ರಿಗೆ ನೆಕ್ಸ್ಟ್ ಪಿಕ್ಚರ್ಗಳು ಚಾನ್ಸ್ಗಳು ಜಾಸ್ತಿ ಸಿಗ್ತಾ ಇತ್ತು. ಈ ಥರ ಹಾಕ್ಬೇಕಂತೆ, ನೀವು ಸ್ವಿಮ್ಮಿಂಗ್ ಸೂಟ್ ಹಾಕ್ತೀರಾ ಅಂತ ಫಸ್ಟ್ ಕ್ವಶನ್ ತುಂಬ ಜನ ಹೀರೋಯಿನ್ಸ್ ಮಾತಾಡಿರೋದು ಸಹ ನಾನು ಕೇಳಿದ್ದೀನಿ. ಸ್ವಿಮ್ ಸೂಟ್ ಹಾಕ್ತೀರಾ ಅಂತ ಕೇಳಿದ್ರು, ಅದಕ್ಕೆ ನಾನು ಪಿಕ್ಚರು ರಿಜೆಕ್ಟ್ ಮಾಡಿಬಿಟ್ಟೆ, ನಾನು ಹಾಕಲ್ಲ ಅಂತ ಹೇಳಿದೆ ಅಂತ ಈ ಥರ ಕೆಲವೊಂದು ಹೀರೋಯಿನ್ಸ್ ಹೇಳಿದ್ದಿದೆ. ಇವಾಗಿನ ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂದರೆ, ಅವ್ರಿಗೆ ಯಾರು ಹೇಳೋದೇ ಬೇಡ, ಅವರೇ 2 ಪೀಸ್ ಹಾಕೊಂಡು ಅವರೇ ಕೆಲವೊಬ್ರು 2 ಪೀಸ್ ಬಿಕಾಸ್ ಆಫ್ ಫಾಲೋವರ್ಸ್ ಬರಲಿ, ವ್ಯೂವರ್ಸ್ ಬರಲಿ ಅನ್ನೋದಕ್ಕೆ ಈ ಮಟ್ಟದ ಪಬ್ಲಿಸಿಟಿ ಮಾಡ್ಕೋತಾ ಇದ್ದಾರೆ. ಅದನ್ನು ಯಾವ ಥರ ಸ್ಟಾರ್ ಅಂತ ನೀವು ಎಕ್ಸೆಪ್ಟ್ ಮಾಡ್ಕೋತೀರಾ? ಹೌದು, ಕಲೆ ಸೆಲ್ಫ್ ಡಿಕ್ಲೇರ್ಡ್ ಅವರಲ್ಲ, ಸೆಲ್ಫ್ ಡಿಕ್ಲೇರ್, ಸ್ವಯಂ ಘೋಷಿತ ಅಂತ. ಅಲ್ವಾ? ಒಂದು ಕಲೆಗೆ ಬೆಲೆ ಕೊಟ್ಟು ಸಿನಿಮಾ ಮಾಡಿ ಆ ಸಿನಿಮಾನ ಪ್ರೇಕ್ಷಕರು ಇಷ್ಟಪಟ್ಟು ಮಾಡೋ ಆ ಒಂದು ಕ್ಯಾಟಗರಿ ಬೇರೆ. ಇವಾಗ ಬಂದಿರೋ ಅಂಥ ಸೋಷಿಯಲ್ ಮೀಡಿಯಾ ಇವಾಗ ಮಾಡ್ತಾ ಇರೋ ಅಂಥದ್ದೇ ಬೇರೆ. ಹಂಗಂತ ಸೋಷಿಯಲ್ ಮೀಡಿಯಾ ಮಾಡೋದೆಲ್ಲ ತಪ್ಪಂತ ನಾನು ಹೇಳ್ತಾ ಇಲ್ಲ, ಕೆಲವೊಂದು ಈ ಥರ ಆಗ್ತಾ ಇದೆ. ಆ ಮಟ್ಟಕ್ಕೆ ಹೋಗಬೇಡಿ. ಆಮೇಲೆ ಕೆಲವೊಬ್ರಿಗೆ ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾಂಟೇಜಸ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಬಿಕಾಸ್ ನೀವು ರೀಲ್ಸ್ ಮಾಡೋಕ್ಕೋ ಇನ್ನೊಂದು ಮಾಡೋಕ್ಕೋ ಮನೆಯಲ್ಲಿ ಕ್ಲಾಶಸ್ ಜಾಸ್ತಿ, ಜಗಳಗಳು ಜಾಸ್ತಿ. ಅವಳು ಹಂಗೆ ಮಾಡಿದಾಳೆ, ನಾನು ರೀಲ್ಸ್ ಮಾಡಬೇಕು, ನಾನು ಕಾಸ್ಟ್ಯೂಮ್ ಪರ್ಚೇಸ್ ಮಾಡಬೇಕು, ಅದಕ್ಕೆ ದುಡ್ಡು ಬೇಕು, ಈ ಥರದ್ದು ಪ್ರಾಬ್ಲಮ್ಸು ಜಾಸ್ತಿ. ಕೆಲವ್ರಿಗೆ ಏನಾಗಿದೆ ಅಂದರೆ, ಕೆಲವರು ಒಂದು ಇದನ್ನು ಇವಾಗ ಅವ್ರಿಗೆ ಜಾಸ್ತಿ ಮಿಲಿಯನ್ ವ್ಯೂಸ್ ಬಂದಿದೆ, ನನಗೆ ವ್ಯೂಸ್ ಬರ್ತಾ ಇಲ್ಲ, ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು, ಏನೇನೋ ಸರ್ಕಸ್ ಮಾಡಿ ಮಾಡೋದು. ಅಲ್ಲಿ ವ್ಯೂಸ್ ಬಂದಿಲ್ಲ ಅಂದಾಗ ಅವರು ಡಿಪ್ರೆಷನ್ಗೆ ಹೋಗೋದು. ಆ ಡಿಪ್ರೆಷನ್ ಪ್ರಾಬ್ಲಮ್ ಕೆಲವರು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೂ ಹೋಗ್ಬಿಟ್ಟಿದ್ದಾರೆ. ಈ ಥರದ್ದು ಪ್ರಾಬ್ಲಮ್ಸ್ಗಳು ನೋಡ್ತಾ ಇದ್ದೀವಿ ನಾವು. ಇದೆಲ್ಲ ನೋಡಿದಾಗ ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಹೇಳ್ತೀರಾ? ಅಲ್ವಾ? ಯಾವುದೇ ಆದರೂ ಒಂದು ಲಿಮಿಟ್ನಲ್ಲಿ ಇರಬೇಕು. ಅವ್ರಿಗಷ್ಟು ವ್ಯೂಸ್ ಬಂತು, ಅವ್ರಿಗಷ್ಟು ಫಾಲೋವರ್ಸ್ ಆಯಿತು, ನಮಗೆ ಬಂದಿಲ್ಲ, ಶುಡ್ ನಾಟ್ ಬಾದರ್. ನಾವು ನಮ್ಮ ಖುಷಿಗೆ ನಮ್ಮ ತನಕ್ಕೆ ನಾವು ಬದುಕಬೇಕು. ನಮ್ಮ ಲೈಫಲ್ಲಿ ನಾವೊಂದು ಎಥಿಕ್ಸ್ ಇಟ್ಕೊಂಡು ಬದುಕಬೇಕೇ ಹೊರತು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡು ಬದುಕೋದೇ ತಪ್ಪು. ಯಾವಾಗ ನಾವು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡು ಹೋಗ್ತೀವಲ್ಲ, ಆವಾಗ ನಮ್ಮ ಜೀವನದಲ್ಲಿ ನೆಮ್ಮದಿ ತಾಳ್ಮೆ ಯಾವುದೂ ಇರಲ್ಲ. ನಮಗೆ ನಾವು ನೆಮ್ಮದಿಯಾಗಿರ್ಬೇಕಂದ್ರೆ ವಾಟ್ ಎವರ್ ಯು ಆರ್, ಯಾಕಂದರೆ ಯಾವುದು ಇಲ್ಲಿ ಜೆರಾಕ್ಸ್ ಆಗಲ್ವಲ್ಲ. ಎಲ್ಲರೂ ಇವಾಗ ನೀವು ಶೀಲಾ ಅವರೇ, ನಿಮ್ಮ ಥರ ಬೇರೆಯವರಿಲ್ಲ. ಯು ಹ್ಯಾವ್ ಯುವರ್ ಓನ್ ಐಡೆಂಟಿಟಿ. ಪ್ರಿಯಾಸನ್ ಬೇರೆಯವ್ರು ಆಗೋಕ್ಕಾಗಲ್ಲ. ಯು ಶುಡ್ ನಾಟ್ ಕಂಪೇರ್ ವಿತ್ ಎನಿಬಡಿ. ನೀವು ನೀವಾಗಿರಿ ಅಷ್ಟೇ. ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ಅವಳಿಗೆ ಜಾಸ್ತಿ ಇದೆ, ಇವನಿಗೆ ಜಾಸ್ತಿ ಇದೆ, ನಾನು ಕಮ್ಮಿ ಅಂದ್ಕೊಳ್ಳೋದು ತಪ್ಪು. ನಿಮ್ಮದೇ ಆದಂಥ ರೆಕಗ್ನೈಸೇಷನ್ ನಿಮಗೆ ದೇವ್ರು ಕೊಟ್ಟಿದ್ದಾನೆ ಅಲ್ವಾ? ಅದರಲ್ಲಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಲೈಫ್ನ, ಯಾರು ಇವಾಗ ರಿಚ್ ಅಂದರೆ, ಯಾರು ನೆಮ್ಮದಿಯಾಗಿ ಸುಖವಾಗಿ ಜೀವನ ಮಾಡ್ತಾನಲ್ಲ, ಖುಷಿಯಾಗಿರ್ತಾನಲ್ಲ, ಅವನೇ ಮೋಸ್ಟ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ನನ್ನ ಪ್ರಕಾರ ಅಲ್ವಾ? ಸೊ ಆ ಥರ ಲೈಫ್ ಮಾಡ್ಬೇಕು. ಬಿಟ್ಟರೆ ಸೋಷಿಯಲ್ ಮೀಡಿಯಾಗೆ ಅಷ್ಟು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಮಾಡಿ, ನಿಮ್ಗಿಷ್ಟ ಅಪ್ಡೇಟ್ ಆಗಬೇಕು ಮಾಡಿ ಅಷ್ಟೇ. ಅದಕ್ಕೆ ಡಿಪೆಂಡ್ ಆಗೋದು, ಅದಕ್ಕೋಸ್ಕರ ಇನ್ನೇನೋ ಮಾಡೋದು. ದಯವಿಟ್ಟು ಯಂಗ್ಸ್ಟರ್ಸಿಗೆ ನನ್ನ ರಿಕ್ವೆಸ್ಟು, ಅದಕ್ಕೆ ಬಿದ್ದು ಅದು ಡಿಪ್ರೆಷನ್ಗೆ ಹೋಗೋದು, ಇನ್ನೊಂದೇನೋ ಲೈಫಲ್ಲಿ ಪ್ರಾಬ್ಲಮ್ ಮಾಡ್ಕೊಳ್ಳೋದು, ದೇವ್ರು ಕೊಟ್ಟಿರೋ ಅಂಥ ಜೀವನನ ಹಾಳು ಮಾಡ್ಕೋಬೇಡಿ. ಓಕೆ. ಸೊ ಪ್ರಿಯಾ ಅವರೇ, ನೀವೀಗ ಪ್ರೊಡ್ಯೂಸರ್ ಅಸೋಸಿಯೇಷನ್ ಎಲೆಕ್ಟೆಡ್ ಮೆಂಬರ್ ಆ್ಯಂಡ್ ದೆನ್ ಕರ್ನಾಟಕ ವಾಣಿಜ್ಯ ಮಂಡಳಿಯ ಅಫಿಷಿಯಲ್ ಆಗಿ ಎಲೆಕ್ಟೆಡ್ ಮೆಂಬರು. ನೀವು ಅಲ್ಲಿ ನಿಮ್ಮ ಪ್ರೊಫೆಷನ್ನು, ಇಲ್ಲಿ ಸಿನಿಮಾ ನೀವು ಒಂದು ಆ್ಯಕ್ಟ್ರೆಸ್ಸು, ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿರ್ಬೋದು, ಅಲ್ಲಿ ಡಿಫ್ರೆಂಟ್ ಒಂದು ಎನ್ವೈರನ್ಮೆಂಟ್ ಇರುತ್ತೆ. ಅಲ್ಲಿ ನೀವು ಹೇಗೆ, ಯಾವ ಥರ ಬ್ಯುಸಿಯಾಗಿರ್ತೀರಾ, ಯಾವ ಥರದ್ದು ಅಂದರೆ ಯಾವ ಥರದ ಸನ್ನಿವೇಶಗಳನ್ನು ಫೇಸ್ ಮಾಡ್ತೀರಾ, ಅಥವಾ ಅದು ಏನೇ ಅಲ್ಲಿದು ಹೇಗಿರುತ್ತೆ ಪಿಕ್ಚರು, ಅದ್ರ ಬಗ್ಗೆ ಬ್ರೀಫಾಗಿ ಹೇಳ್ತೀರಾ? ಆ್ಯಕ್ಚುಲಿ ನಾನು ನಮ್ಮ ಚಿತ್ರರಂಗದಲ್ಲಿ ನೀವೆಲ್ಲರೂ ನನ್ನ ಒಂದು ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನಷ್ಟು ಒಂದು ಸ್ಪೆಷಲ್ ಎಪಿಸೋಡ್ಸ್ನ ಅಥವಾ ಸ್ಪೆಷಲ್ ಕಾರ್ಯಕ್ರಮಗಳನ್ನ ನೋಡಬೇಕು ಅಂದರೆ ವಿಶ್ವವಾಣಿ TV ಸ್ಪೆಷಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಬಾಯ್.